ಇಂಗ್ಲಿಷ್ನಲ್ಲಿ ಪಾಸಿಟಿವ್ ಕಾಂಟ್ರಾಕ್ಷನ್ಸ್ ಮತ್ತು ನೆಗೆಟಿವ್ ಕಾಂಟ್ರಾಕ್ಷನ್ಸ್ ಎಂದರೆ ಏನು ಎಂಬುದನ್ನು ಸರಳವಾಗಿ ನೋಡೋಣ. ಇಂಗ್ಲಿಷ್ನಲ್ಲಿ ಬಳಸುವ ಎಲ್ಲ ಪ್ರಮುಖ ಪಾಸಿಟಿವ್ ಕಾಂಟ್ರಾಕ್ಷನ್ಸ್ ಶಾರ್ಟ್ ಫಾರ್ಮ್ಸ್. ಇವುಗಳನ್ನು ಸಾಮಾನ್ಯವಾಗಿ ಪ್ರೊನೌನ್ ಅಂದರೆ ಸರ್ವನಾಮ ಮತ್ತು ಹೆಲ್ಪಿಂಗ್ ವರ್ಬ್ ಸೇರಿಸಿ ಬರೆಯಲಾಗುತ್ತದೆ. ಈಗ ಆ್ಯಮ್ ಮತ್ತು ಆರ್ ಇವುಗಳ ಶಾರ್ಟ್ ಫಾರ್ಮ್ಸ್. ಐ ಆ್ಯಮ್ ಅಂದರೆ ಐಮ್, ಯು ಆರ್ ಅಂದರೆ ಯುವರ್, ವಿ ಆರ್ ಅಂದರೆ ವಿಯರ್, ದೇ ಆರ್ ಅಂದರೆ ದೇರ್. ಈಸ್ ಮತ್ತು ಹ್ಯಾಸ್ ಶಾರ್ಟ್ ಫಾರ್ಮ್ಸ್. ಇವೆರಡಕ್ಕೂ ಒಂದೇ ರೀತಿ ಬರೆಯಲಾಗುತ್ತದೆ. ಹಿ ಈಸ್, ಹಿ ಹ್ಯಾಸ್, ಹೀಸ್. ಶಿ ಈಸ್, ಶಿ ಹ್ಯಾಸ್, ಶೀಸ್. ಇಟ್ ಈಸ್, ಇಟ್ ಹ್ಯಾಸ್, ಇಟ್ಸ್. ಹೂ ಈಸ್, ಹೂ ಹ್ಯಾಸ್, ಹೂಸ್. ದ್ಯಾಟ್ ಈಸ್, ದ್ಯಾಟ್ಸ್. ಹ್ಯಾವ್ ಶಾರ್ಟ್ ಫಾರ್ಮ್ಸ್. ಐ ಹ್ಯಾವ್, ಐವ್. ಯು ಹ್ಯಾವ್, ಯೂ. ವಿ ಹ್ಯಾವ್, ವೀವ್. ದೇ ಹ್ಯಾವ್, ದೇವ್. ಹ್ಯಾಡ್ ಮತ್ತು ವುಡ್ ಶಾರ್ಟ್ ಫಾರ್ಮ್ಸ್. ಇವೆರಡಕ್ಕೂ ಒಂದೇ ರೀತಿ ಬರೆಯಲಾಗುತ್ತದೆ. ಐ ಹ್ಯಾಡ್ ಮತ್ತು ಐ ವುಡ್ ಇವೆರಡು ಐಡ್. ಯು ಹ್ಯಾಡ್ ಮತ್ತು ಯು ವುಡ್ ಯೂಡ್. ಹಿ ಹ್ಯಾಡ್ ಮತ್ತು ಹಿ ವುಡ್ ಹೀಡ್. ಶಿ ಹ್ಯಾಡ್ ಮತ್ತು ಶಿ ವುಡ್ ಶೀಡ್. ವಿ ಹ್ಯಾಡ್ ಮತ್ತು ವಿ ವುಡ್ ವೀಡ್. ದೇ ಹ್ಯಾಡ್ ಮತ್ತು ದೇ ವುಡ್ ದೇಡ್. ವಿಲ್ ಮತ್ತು ಶೆಲ್ ಶಾರ್ಟ್ ಫಾರ್ಮ್ಸ್. ಐ ವಿಲ್, ಐ ಶೆಲ್ ಎರಡಕ್ಕೂ ಐಲ್. ಯು ವಿಲ್, ಯೂಲ್. He will, he'll. She will, she'll. We will, we shall, we'll. They will, they'll. ಈಗ ನೆಗೆಟಿವ್ ಕಾಂಟ್ರಾಕ್ಷನ್ಸ್. ಡೂ ಪ್ಲಸ್ ನಾಟ್ ಡೋಂಟ್. ಡಸ್ ಪ್ಲಸ್ ನಾಟ್ ಡಸಂಟ್. ಹ್ಯಾವ್ ಪ್ಲಸ್ ನಾಟ್ ಹ್ಯಾವಂಟ್. ಹ್ಯಾಸ್ ಪ್ಲಸ್ ನಾಟ್ ಹ್ಯಾಸಂಟ್. ಪಾಸ್ಟ್ ಟೆನ್ಸ್. ವಾಸ್ ಪ್ಲಸ್ ನಾಟ್ ವಾಸಂಟ್. ವರ್ ಪ್ಲಸ್ ನಾಟ್ ವೆರೆಂಟ್. ಡಿಡ್ ಪ್ಲಸ್ ನಾಟ್ ಡಿಡಂಟ್ ಅಥವಾ ಡಿಂಟ್ ಸಹ ಹೇಳ್ಬೋದು. ಹ್ಯಾಡ್ ಪ್ಲಸ್ ನಾಟ್ ಹ್ಯಾಡಂಟ್. ಫ್ಯೂಚರ್ ಟೆನ್ಸ್ ಮತ್ತು ಮಾಡಲ್ಸ್. ವಿಲ್ ಪ್ಲಸ್ ನಾಟ್ ವೋಂಟ್. ಶಲ್ ಪ್ಲಸ್ ನಾಟ್ ಶ್ಯಾಂಟ್. ಕ್ಯಾನ್ ಪ್ಲಸ್ ನಾಟ್ ಕಾಂಟ್. ಕುಡ್ ಪ್ಲಸ್ ನಾಟ್ ಕುಡಂಟ್. ವುಡ್ ಪ್ಲಸ್ ನಾಟ್ ವುಡಂಟ್. ಶುಡ್ ಪ್ಲಸ್ ನಾಟ್ ಶುಡಂಟ್. ಮಸ್ಟ್ ಪ್ಲಸ್ ನಾಟ್ ಮಸಂಟ್. ಮೇ ಪ್ಲಸ್ ನಾಟ್ ಮೇಯಂಟ್. ಮೈಟ್ ಪ್ಲಸ್ ನಾಟ್ ಮೈಟಂಟ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕಂತ ಇದ್ದರೆ ನಾನು ನಿಮಗಾಗಿ ನನ್ನ 32 ವರ್ಷಗಳ ಅನುಭವದಿಂದ ಏನು ಬಾರದವರಂದರೆ ABCDಯಿಂದ ಇಂಗ್ಲೀಷ್ ಕಲಿಯೋರಿಂದ ಹಿಡಿದು ಎಲ್ಲ ಗೊತ್ತಿದ್ದವರು ಸಹ ಇಂಗ್ಲೀಷ್ ಹೇಗೆ ಮಾತನಾಡಲಿಕ್ಕೆ ಕಲಿಬಹುದು ಅಂತ ಕಲಿಸಿ ಆದ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಬರ್ತದೆ. ಆ ಕೋರ್ಸಿನ ಫೀ ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನಗೆ ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವಾಗ ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಮುಂದಿನ 3 ತಿಂಗಳಲ್ಲಿ ಖಂಡಿತವಾಗಿಯೂ ನೀವು ಇಂಗ್ಲೀಷ್ ಮಾತನಾಡಲಿಕ್ಕೆ ನಿಮಗೆ ಬರ್ತದೆ. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗ್ತದೆ ಅನ್ನೋ ಭರವಸೆ ನನಗಿದೆ.